ಜೀವ ಎಂಬ ಶಬ್ದದ ನಿಷ್ಪತ್ತಿಯನ್ನು ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ತತ್ವಮಸಿ ಇತ್ಯಾದಿ ವಾಕ್ಯಾರ್ಥ ವಿಚಾರದ ಪ್ರಸಂಗದಲ್ಲಿ ವರ್ಣನೆ ಮಾಡಿದ್ದಾರೆ. ಅದು ಶ್ರೀ ಪ್ರಾಣ ರುದ್ರರು ಇವರೆಲ್ಲರೂ ಕೂಡ ಪರಸ್ಪರಾಂಶಯುಕ್ತರು. ತೇಜಸ್ ಅಪು ಪೃಥ್ವಿಗಳು ಪರಸ್ಪರಾಂಶಯುಕ್ತರು. ಮಾಂಸಾದಿ ಶಬ್ದಗಳಿಂದ ಅಭಿಮಾನಿ ದೇವತೆಗಳಿಗೆ ವಿವಕ್ಷಿತರು. ಉಪನಿಷತ್ತು ಜೀವಾತ್ಮ ಅಂತ ಕರೆದು ಪರಮಾತ್ಮನನ್ನೇ ಅನ್ನುವ ಈ ಒಂದು ಹೆಡ್ಡಿಂಗ್ನಲ್ಲಿ ಕಾಣ್ತದೆ. ಅದು ಆ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದ 5ನೇ ಖಂಡದಲ್ಲಿ ಬರುವಂಥ ಅಲ್ಲಿ ಹೀಗೆ ಉಲ್ಲೇಖ ಕಾಣಿಸ್ತದೆ. ವಸ್ತುತಃ ಜೀವ ಶಬ್ದದ ಮುಖ್ಯವಾಚ್ಯ ಭಗವಂತನೇ. ಜೀವ ಪ್ರಾಣಧಾರಣೆ ಅಂತ ಹೇಳುವುದು, ಪ್ರಾಣಧಾರಣ ಶಕ್ತಿ ಇರುವುದು ಮುಖ್ಯವಾಗಿ ಭಗವಂತನಿಗೆ. ಪ್ರಾಣಾಧಾರೋ ಹರೇರ್ನಾನ್ಯೋ ಜೀವ ಶಬ್ದ ಸ್ತತೋ ಹರವು ಸಂಸಾರಿಣೋ ಜೀವತಾತು ಜನನಾತ್ ವಾನತಸ್ತಥಾ ಅಂತ. ಜೀವ ಪ್ರಾಣಧಾರಣೆ ಅಂತ ಧಾತು ಇಟ್ಕೊಂಡಿಲ್ಲ. ಜೀವ ಅನ್ನುವಲ್ಲಿ ಜೀ ಅಂದ್ರೆ ಜನನ, ಹುಟ್ಟುವುದರಿಂದ. ವಾ ಅಂದ್ರೆ ಲೋಕಾಂತರಕ್ಕೆ ಹೋಗುವುದರಿಂದ. ಹೀಗೆ ಅವರನ್ನ ಜೀವ ಹುಟ್ಟುವುದರಿಂದ ಮತ್ತು ಲೋಕಾಂತರಕ್ಕೆ ಹೋಗುವುದರಿಂದ, ಮತ್ತೆ ಹುಟ್ಟುವುದರಿಂದ ಮತ್ತೆ ಲೋಕಾಂತರಕ್ಕೆ ಹೋಗುವುದರಿಂದ ಅಂತ ಒಂದು ವಿಶಿಷ್ಟವಾದ ಅರ್ಥವನ್ನು ಹೇಳಿದ್ದಾರೆ.